ಇದು ನಮ್ಮ ಹಳ್ಳಿಯ ಸಕ್ಕರೆ ನಾಡು, ಕರ್ನಾಟಕದ ಬೀಡು ಅಂದಂಗೆ ಇದು ನಾವು ಕಬ್ಬಿಗೆ ಬಿಟ್ಟಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಪ್ರಕಾರ ನಾವು ಕಬ್ಬನ್ನು ಹೆಂಗೆ ಹಚ್ತೀವಿ ಅಂತಂದ್ರೆ, ಹಿಂಗೆ ಮೊದಲ ರಂಟಿ ಹೊಡಿಬೇಕಾಕೈತಿ. ರಂಟಿ ಹೊಡೆದು ಆಮ್ಯಾಗ ನೀವು ನೋಡಬೇಡ್ರಿ ಕಡೆ ರಂಟಿ ಹೊಡೆದು ನಾವು ಗೊಬ್ಬರ ಇದೆ. ರೈತನ ಆಪ್ತ ಮಿತ್ರರು ಅಂದ್ರೆ ಯಾರ? ರೈತನ ಆಪ್ತ ಮಿತ್ರರು ನಮ್ಮ ದನಗಳ್ರಿ. ಮೇಕೆ, ಕುರಿ, ಆಡು, ಎಮ್ಮೆ, ಎತ್ತು, ಅದರೆಲ್ಲ ಗೊಬ್ಬರ ಇದು. ಆ ಗೊಬ್ಬರ ಏನು ಮಾಡ್ತೇವೆ, ಹಿಂಗೆ ರಂಟಿ ಹೊಡೆದು ಆ ಗೊಬ್ಬರನ ತಂದು ಹಿಂಗೆ ಹೊಲ್ದಾಗ ಎಲ್ಲ ಕಡೆ ಚೆಲ್ತೀವಿ ನಾವು. ಚೆಲ್ಲಿ ಆಮೇಲೆ ಇದು ನೋಡಿ, ಚೆಲ್ಲಿ ಹಿಂಗೆ ಅಲ್ಲಿ ತುಂಬದು ಹಿಂಗೆ ಚೆಲ್ಲಿ ಹಿಂಗೆ ಹೋಗಿದ್ರಿ. ಉತ್ತರ ಕರ್ನಾಟಕದ ಹೈಯೆಸ್ಟ್ ನಮ್ಮ ಕಬ್ಬು ಬೆಳೆಗಳು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ. ನಮ್ಮ ಬೆಳಗಾವಿ ಜಿಲ್ಲೆ ಕಡೆ ಕಬ್ಬು ಎಲ್ಲ ಪ್ರತಿಯೊಂದು ನಮ್ಮ ಮನೆ ಕಬ್ಬು ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಇಲ್ಲಿ ಮಗಲ್ ಹಚ್ಚಾರು. ಇದು ಆಲ್ಮೋಸ್ಟ್ ಕಬ್ಬು ಹೋತಿದ್ದು. ಕಬ್ಬು ಹೋದ್ಮೇಲೆ ಏನು ಮಾಡ್ತಾರೆ ಇವ್ರ? ರೌದಿ ತುಂಬಿಡ್ತಾರೆ. ರೌದಿ ತುಂಬಿ ಸಾಲು ಕೊಡದ ನೀರು ಬಿಟ್ಬಿಡ್ತಾರೆ. ಯಾಕಂದ್ರೆ ಇದು ಕಾರಣ ಐತಿ ಇದಕ್ಕೆ. ಇದು ರೌದಿ 3 ತಿಂಗಳಿಗೆ ಮಾತ್ರ ಅದ ಗೊಬ್ಬರ ಆಕೈತಿ. ಹೊಳ್ಳಿ ಕಸ ಬರೋಂಗಿಲ್ಲ. ಕಸ ಅಂದ್ರೆ ಕಳೆ. ಹಿಂಗೆ ನೋಡಿ ಹಳ್ಳಿ ಲೈಫ್. ನಮ್ಮ ಸಿಟ್ಯಾಗ ನೀವು ಕಾಫಿ ಚಹಾ ಕುಡಿತೀರಿ, ಆದ್ರೆ ಆ ಕಬ್ಬು ಆ ಸಕ್ಕರೆ ಹೆಂಗೆ ಬರ್ತೈತಿ, ಒಬ್ಬ ರೈತಗೆ ಎಷ್ಟು ತ್ರಾಸ ಆಕೈತಿ ಅನ್ನೋದು ನಮ್ಮ ಸಿಟಿ ಜನಕ್ಕೆ ಅರ್ಥ ಆಗಬೇಕು. ಅರ್ಥ ಆಗ್ಬೇಕಂದ್ರೆ ಹಿಂಗೆ ಹಳ್ಳಿ ಕಡೆ ಬಂದು ಅಥವಾ ಪ್ರಾಕ್ಟಿಕಲಾಗಿ ನೋಡಬೇಕು. ಸಕ್ಕರೆ ಕಾರ್ಖಾನೆ ಮಾಲೀಕರು ಅವ್ರು ಇವಾಗ 2012 ನೋಡತ್ತೀನಿ. ಏನು 2000, 2500, 3000 ಅಷ್ಟು ರೇಟ್ ಹೆಚ್ಚಿಲ್ಲ. ನಮ್ಮ ರೈತರ ಜೀವನ ಅಂದ್ರೆ ಹೆಂಗೆ ರೀ? ಒಂದು ಕಡ್ಡಿ ಪೆಟ್ಟಿಗೆಗೆ ಒಂದು ಕಿಮ್ಮತ್ತು ಐತಿ. ಆದರೆ ನಮ್ಮ ರೈತರಿಗೆ ಕಿಮ್ಮತ್ತಿಲ್ಲ. ರೈತರಿಗೆ ಕಿಮ್ಮತ್ತಿಲ್ಲ ಅಂದ್ರೆ ಹೆಂಗೆ? ರೈತರ ಬೆಳೆಯುವ ಬೆಳೆಗೆ ಕಿಮ್ಮತ್ತಿಲ್ಲ. ಇದು ನೀರು ಐತಿ, ನಮ್ದು ಬಾವಿ ಐತ್ರಿ ಮಗಲಿ. ನೀರು ಬ್ಯಾಸಿಗೆ ಬರ್ತಂದ್ರೆ ಬಾವಿ ನೀರು ಇರೋದಿಲ್ಲ. ಇವ್ರು ನಮ್ಮ ರೈತರು ಹಚ್ಚಾತಾರು. ಇಷ್ಟಕ್ಕನ 25,000 ರೂಪಾಯಿ ಖರ್ಚು ಮಾಡಿ ಅವರ ಮೊದಲಿನ ಗೊಬ್ಬರ ಒಗಿತಾರೆ, ಆಮ್ಯಾಗ ಸಾಲು ಕೊರಿತಾರೆ, ಮತ್ತು ಯೂರಿಯಾ ಗೊಬ್ಬರ ಒಗಿತಾರೆ, ಸಾವಯವ ಮಾಡ್ತಾರೆ. ಮಾಡಿ ಅಷ್ಟಾದರೂ ಬ್ಯಾಸಿಗೆ ನೀರು ಆಕೈತೆ ಅನ್ನೋದು ಪೂರೈಕೆ ಆಕೈತೆ ಇವ್ರಿಗೆ ಗೊತ್ತಾಗಿಲ್ಲ. ಅದು ನಮ್ಮ ರೈತರ ವಿಶಾಲ ಮನೋಭಾವ ಹೊಂದಿದವರು. ನುಕ್ಸಾನ್ ಆದರೂ ನಾವು ಬೆಳೆ ಹಾಕೋದನ್ನ. ಇಲ್ಲಿ ನೋಡ್ರಿ, ಒಬ್ಬರು ಪಕ್ಕದ ರೈತರು ಏನು ಮಾಡ್ಯಾರು, ಇದು ಏನು ಹಚ್ಚಾರ ಅಂದ್ರೆ ಏನಂತಾರೆ ಇವಕ್ಕೆ? ಸನಬ ನೋಡ್ರಿ. ಇದು ಈ ಸನಬ ಅಂದ್ರೆ ಹೆಂಗೆ? ಇಲ್ಲಿ ಎತ್ತರ ಎಲ್ಲಿ ಬೆಳೆದ ಅಲ್ಲೇ ಗೊಬ್ಬರ ಆಕೈತಂತ. ಇದು ಕಬ್ಬು ಇವ್ರದು. ಮತ್ತು ಅಲ್ಲಿ ಹಚ್ಚಿದ ನಾವು ಸಜ್ಜುಲ್ ಯಾಕೆ ಬೇಕಪ್ಪ ಅಂದ್ರೆ ದನಗಳಿಗೆ ಬೇಕಾಕೈತಿ. ಯಾಕಂದ್ರೆ ಕಬ್ಬದ್ದು ಎತ್ತರ ಆಗೋ ಮಟ್ಟ ಕಬ್ಬಿನಲ್ಲಿ ಮೇವು ಬರೋಂಗಿಲ್ಲ. ಮೇವು ದನಗಳಿಗೆ ಬೇಕೇ ಬೇಕು. ಹೀಗಾಗಿ ರೈತರ ಜೀವನ ಭಾಳ ಕಷ್ಟಕರ ಐತಿ. ಯಾವುದೇ ಒಂದು ಸರ್ಕಾರ ಇರಲಿ, ರೈತರಿಗೆ ಅವರ ಬೆಳೆದಿರ್ತಕ್ಕಂಥ ಬೆಳೆಗೆ ತಕ್ಕ ಬೆಳೆ ಬರಬೇಕಂದ್ರೆ ನೀವೆಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಕೈತಿ. ಈ ಗೊಬ್ಬರದ ಕಿಮ್ಮತ್ತ, 1 ಡಬ್ಬಿ ಕಿಮ್ಮತ್ತು ಎಷ್ಟಿದ್ರಿ ಗೊಬ್ಬರದ? 18,000 ರಿಂದ 2,000 ರೂಪಾಯಿ ಒಂದು ಡಬ್ಬಿ ಕಿಮ್ಮತ್ತು ಐತ್ರಿ. ಅದು ಬರಗಾಲ ಬಿತ್ತಂದ್ರೆ ಇದನ್ನು ಯಾರೂ ಕೇಳಂಗಿಲ್ಲ. ಸ್ವಲ್ಪ ಮಳೆ ಆತಂದ್ರೆ ಅಷ್ಟೇ. ಯಾಕಂದ್ರೆ ಇದು ಭಾಳ ತಾಕತ್ರಿ. ಇದು ದೇಸಿ ಗೊಬ್ಬರ ಅಂತಾರೆ. ಇದಕ್ಕೆ ಭಾಳ ತಾಕತ್ತಿದೆ. ಇದನ್ನು ಹಾಕಿರಂದ್ರೆ ನೀರು ಕಂಪಲ್ಸರಿ ಬೇಕೇ ಬೇಕು. ನೀರು ಇಲ್ಲ ಅಂದ್ರೆ ಎಲ್ಲ ಏನಾಕೈತಿ, ಒಣಗಿ ಬಿಡ್ತೈತಿ. ಅದಕ್ಕೆ ಹಳ್ಳಿಯ ಜೀವನ, ರೈತನ ಜೀವನ, ನಾಡಿನ ಇದು ಮಣ್ಣು ನೋಡ್ರಿ, ಕರಿ ಮಣ್ಣು. ನಮ್ಮ ಕಡೆ ಸೈಡ್ ಬೆಳಗಾವಿ ಜಿಲ್ಲಾ, ಗೋಕಾಕ್ ತಾಲೂಕು, ಮುಡ್ಲಿ ಈ ಕಡೆ ಸೈಡ್ ಎಲ್ಲ ಕರಿ ಮಣ್ಣು ಜಾಸ್ತಿ ರೀ. ಈ ಕರಿ ಮಣ್ಣಿಗೆ ತಾಕತ್ತು ಜಾಸ್ತಿ ರೀ. ಆ ಕಡೆ ಸೈಡ್ ಹೋದ್ರೆ ಎರಗಟ್ಟಿ, ಸೊಪ್ಪಳ ಕಡೆ ಹೋದ್ರೆ ಕೆಂಪು ಮಣ್ಣು ರೀ. ಈ ಕಡೆ ಕರಿ ಮಣ್ಣು. ಕೆಂಪು ಮಣ್ಣು ಮತ್ತು ಕರಿ ಮಣ್ಣದ ಮಣ್ಣಿನ ಮ್ಯಾಗ ಮಾತಾಡೋದು ಬೇರೆ ಆಕದ್ರಿ. ಮಾತಾಡೋದು ಬೇರೆ, ಇದು ಭಾಳ ದೊಡ್ಡದಾಕೈತಿ.
ಅದಕ್ಕೆ ಯಾವತ್ತೂ ನಮ್ಮ ರೈತ ಬಾಂಧವರು ಅವರ ಜೀವನದಾಗ ಅವರ ಸುಖ ಸಂತೋಷ ನೆಮ್ಮದಿ ಆರೋಗ್ಯದಿಂದ ಇರಬೇಕು. ಅವ್ರು ಇರಬೇಕಂದ್ರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ತಕ್ಕವಾದ ಒಂದು ಬೆಲೆ ಸಿಗಬೇಕು. ಯಾಕಂದ್ರೆ ನೋಡಿರಿ, ರೈತ ಅಲ್ಲಿ ನೀರು ಚಾಲು ಆಗೈತಿ ಹಗಲಿ ರಾತ್ರಿ ಅಂತ. ಯಾಕಂದ್ರೆ ನಮ್ಮ ಹಳ್ಳಿ ಒಳಗೆ ಇನ್ನೊಂದೇನಾದ್ರೆ ಸಿಟಿಗತ್ತೆ 24 ತಾಸು ಲೈಟ್ ಇರಂಗಿಲ್ಲ ಇಲ್ಲಿ. ಅದೊಂದು ಭಾಳ ಸಮಸ್ಯೆ ಐತಿ. ಅದಕ್ಕೆ ಸಿಟಿಯಾಗ ಏನು 24 ತಾಸು 5 ನಿಮಿಷ ಲೈಟ್ ಹೋಗಂಗಿಲ್ಲ. ಆದ್ರೆ ಹಳ್ಳಿ ಈಗ ಒಂದು 2-3 ತಾಸು ಕೊಟ್ಟಾರ, ರಾತ್ರಿ ಭಾಳ ಒಂದು 2 ತಾಸು 3 ತಾಸು ಕೊಡ್ತಾರೆ. ಅಷ್ಟರಾಗ ಎಲ್ಲ ನೀರು ಹಾಸ್ಕೋಬೇಕು. ಏನು ಜೀವನ ಹಿಂಗೈತೆ ನೋಡ್ರಿ ಹಳ್ಳಿ. ಇದು ನಮ್ಮೂರು ಹಾಗೂ ನಮ್ಮ ಹಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.